ವಿಜ್ಞಾನರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 9ನೇ ಅಧ್ಯಾಯದಲ್ಲಿ ಇವತ್ತು ನಲವತ್ತೆರಡನೇ ಶ್ಲೋಕ ಆಚಾರ್ಯ. 42. ಮೈತ್ರೇಯ ಉವಾಚ ಮೈತ್ರೇಯ ಉವಾಚ ಇತ್ಯುದೀರಿತಮಾಕರ್ಣ್ಯ ಭಗವಾನ್ ನಾರದಸ್ತದಾ ಪ್ರೀತಪ್ರತ್ಯಾಹತಂ ಬಾಲಂ ಸದ್ವಾಕ್ಯಮನುಕಂಪಯಾ. ಧ್ರುವ ಹಠ ಮಾಡಿ ನಾನು ಮನೆಗೆ ಹೋಗೋದಿಲ್ಲ, ನಾನು ಶ್ರೇಷ್ಠವಾದ ಸ್ಥಾನವನ್ನು ಪಡೀಬೇಕು ಅಂತ ಬಯಸಿದ್ದೇನೆ, ಅದಕ್ಕೆ ತಾವು ಸರಿಯಾದ ಮಾರ್ಗವನ್ನು ಉಪದೇಶ ಮಾಡ್ರಿ ಅಂತ ನಾರದರ ಹತ್ತಿರ ಕೇಳಿಕೊಂಡ. ಅಲ್ಲಿವರೆಗೆ ನಾವು ಹಿಂದೆ ನೋಡಿದ್ದೇವೆ. ಅದಕ್ಕೆ ಈಗ ಮೈತ್ರೇಯರು ಹೇಳ್ತಾ ಇದ್ದಾರೆ ವಿದುರನಿಗೆ, ಧ್ರುವ ಈ ರೀತಿ ಹೇಳಿದ್ದನ್ನ ಕೇಳಿ ಅವನ ಆ ಮಾತಿಗೆ ಪ್ರಸನ್ನರಾಗಿರ್ತಕ್ಕಂತಹ ಭಗವಾನ್ ನಾರದ ಮುನಿಗಳು, ಭಗವಾನ್ ನಾರದಃ ಅಂತಾರೆ, ಭಗವಾನ್ ನಾರದ ಮುನಿಗಳು ಅನುಕಂಪೆಯಿಂದ ಆ ಪುಟ್ಟ ಬಾಲಕನಿಗೆ ಈ ಮುಂದೆ ಹೇಳುವ ಮಾತುಗಳನ್ನು ಹೇಳಿದರು ಅಂತ. ಮೊದಲು ನಾರದರು ಅವನನ್ನ ಮನೆಗೆ ಹಿಂತಿರುಗಿ ಹೋಗು ಅಂತ ಹೇಳಿದರು. ಇದು ನಿನ್ನ ವಯಸ್ಸಲ್ಲ, ಈ ಹಠ ಸರಿಯಲ್ಲ, ಮೋಕ್ಷ ಸಾಧನೆಗೆ ತಕ್ಕ ವಯಸ್ಸು ಬಂದಾಗ ನೀನು ಪ್ರಯತ್ನ ಮಾಡಬಹುದು, ಅಲ್ಲಿವರೆಗೆ ಭಗವಂತ ಕೊಟ್ಟದ್ದರಲ್ಲಿ ಸುಖನೋ ದುಃಖನೋ ಮನಸ್ಸಿಗೆ ತೃಪ್ತಿ ತಂದುಕೊಳ್ಬೇಕು ಅಂತ ಈ ರೀತಿ ಹೇಳಿದ ನಾರದರು, ಧ್ರುವ ಇಲ್ಲ, ನಾನು ಕ್ಷತ್ರಿಯ ಸ್ವಭಾವದವನು, ಹಾಗಾಗಿ ನಾನು
ಬೇರೆಯವರಿಗೆ ಹೊಂದಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಶ್ರೇಷ್ಠವಾದ ಸ್ಥಾನವನ್ನ ಪಡಿಬೇಕು ಅಂತಲೇ ನಾನು ಬಯಸಿದ್ದೇನೆ. ಅದಕ್ಕೆ ತಾವು ಭಗವಂತನ ಅನುಗ್ರಹ ಸಂಪಾದನೆ ಮಾಡಿದವರು, ಎಲ್ಲ ಕಡೆಯಲ್ಲಿ ಅನಾಯಾಸವಾಗಿ ವೀಣೆಯನ್ನು ನುಡಿಸ್ತಾ ಸಂಚಾರ ಮಾಡ್ತಕ್ಕಂಥವರು, ನನಗೆ ಈ ಮೋಕ್ಷ ಮಾರ್ಗವನ್ನ, ಶ್ರೇಷ್ಠವಾದ ಸ್ಥಾನವನ್ನು ಪಡಿಲಿಕ್ಕೆ ಬೇಕಾದಂತಹ ಮಾರ್ಗವನ್ನು ಉಪದೇಶ ಮಾಡ್ರಿ ಅಂತ ಈ ರೀತಿ ಧ್ರುವ ಮಾತಾಡಿದ. ಆ ಮಾತನ್ನ ಕೇಳಿ ಪ್ರಸನ್ನರಾದರು ನಾರದರು ಅಂತ ಅರ್ಥ. ಪ್ರೀತಃ ಅಂತ ಆ ಧ್ರುವನ ಮೇಲೆ ಪ್ರೀತಿ ಬಂದಿದೆ, ಬಹಳ ಸಂತುಷ್ಟರಾಗಿದ್ದಾರೆ ನಾರದರು. ಆಮೇಲೆ ಆ ಧ್ರುವನ ಮೇಲೆ ಅನುಕಂಪೆ ಬಂದಿದೆ. ಆ ಧ್ರುವನಿಗೆ ಅನುಗ್ರಹ ಮಾಡಬೇಕು ಅಂತ ಅವರಿಗೆ ಅನುಕಂಪೆ ಉಂಟಾಗಿದೆ, ಪ್ರೀತಿ ಉಂಟಾಗಿದೆ. ಆ ಅನುಕಂಪೆಯಿಂದ ಈ ಮುಂದೆ ಹೇಳುವ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇತ್ಯುದೀರಿತಮಾಕರ್ಣ್ಯ ಭಗವಾನ್ ನಾರದಸ್ತದಾ ಪ್ರೀತ ಪ್ರತ್ಯಾಹತಂ ಬಾಲಂ ಸದ್ವಾಕ್ಯಮನುಕಂಪಯ. ಏನು ಮಾತು? ನಾರದೌವಾಚ ಜನನ್ಯಾ ವಿಹಿತ ಪಂಥಾಃ ಸವೈ ನಿಶ್ರೇಯಸಸ್ಯತೆ ಭಗವಾನ್ ವಾಸುದೇವಸ್ತು ಭಜತಂ ಪ್ರವಣಾತ್ಮನಾ. ನಾರದರು ಧ್ರುವನಿಗೆ ಹೇಳ್ತಾ ಇದ್ದಾರೆ, ಜನನ್ಯಾ ಅಭಿಹಿತ ಪಂಥಾಃ ಸವೈ ನಿಶ್ರೇಯಸಸ್ಯತೆ. ನಿನ್ನ ತಾಯಿ ಹೇಳಿಕೊಟ್ಟ ಮಾರ್ಗ ಏನಿದೆ ಅದೇ ನಿನಗೆ ಇಷ್ಟಾರ್ಥ ಪ್ರಾಪ್ತಿಗೆ ಸಾಧನವಾಗ್ತದೆ ಅಂತ. ಯಾಕೆಂದ್ರೆ ತಾಯಿಯಾದ ಸುನೀತಿ ಮೊದಲು ಅವಳೇ ಹೇಳಿದ್ಲು, ನೀನು ಭಗವಂತನನ್ನೇ ಆಶ್ರಯಿಸು, ನಮಗೆ ಬೇರೆ ಯಾರೂ ರಕ್ಷಕರಿಲ್ಲ, ಆ ಭಗವಂತನೇ ನಮಗೆ ದಾರಿ ತೋರಿಸ್ಬೇಕು, ನೀನು ಅವನನ್ನೇ ಶರಣಾಗತನಾಗು ಅಂತ ಸುನೀತಿ ಹಿಂದೆ ಧ್ರುವನಿಗೆ ಹೇಳಿದ್ಲು. ಇವರ್ಯಾರು ನಮ್ಮನ್ನ ಕಾಪಾಡೋರಿಲ್ಲ, ಅಂತ ಹಿಂದಿನ ಅಧ್ಯಾಯದಲ್ಲಿ ನಾವು ಅದನ್ನ ನೋಡಿದ್ದೇವೆ. ಹಿಂದಿನ ಅಧ್ಯಾಯ ಅಂದ್ರೆ ಪ್ರಾರಂಭದಲ್ಲಿ. ಇಪ್ಪತ್ತ ಮೂರನೇ ಶ್ಲೋಕ, 21, 20, 21, 22, 23 ಈ ಶ್ಲೋಕಗಳಲ್ಲಿ ಸುನೀತಿ ಆಡಿದ ಮಾತು. ಅದರಲ್ಲಿ ಭಗವಂತನ ಪಾದಕಮಲಗಳನ್ನ ಹೊಂದಬೇಕು, ಆ ಪಾದಕಮಲಗಳ ಆರಾಧನೆಯಿಂದಲೇನೆ ಎಲ್ಲರೂ ಕೂಡ ಅವರವರ ಇಷ್ಟಾರ್ಥ ಪದವಿಗಳನ್ನು ಪಡ್ಕೊಂಡಿದ್ದಾರೆ. ನಿನ್ನ ತಾತಂದಿರು, ಮಹಾರಾಜರು, ಎಲ್ಲರೂ, ಬ್ರಹ್ಮದೇವರು, ಎಲ್ಲರೂ ಕೂಡ ಅದು ಇಹಪರ ಸೌಖ್ಯವನ್ನ ತಂದು ಕೊಡ್ತಕ್ಕಂಥದ್ದು. ಹಾಗಾಗಿ ನೀನು ಕೂಡ ತಮೇವ ವತ್ಸ ಆಶ್ರಯ ಭೃತ್ಯ ವತ್ಸಲಂ ಮುಮುಕ್ಷುಭಿ ಮೃಗ್ಯ ಪದಾಬ್ಜ ಪದ್ಧತಿಂ ಅನನ್ಯ ಭಾವೇ ನಿಜ ಧರ್ಮ ಭಾವಿತೆ ಮನಸ್ಸಿ ಅವಸ್ಥಾಪ್ಯ ಭಜಸ್ವ ಪೂರುಷಂ ಅಂತ 23ನೇ ಶ್ಲೋಕದಲ್ಲಿ ಅವಳು ಹೇಳಿದ ಮಾತು. ಆ ರೀತಿ ಅಂತ ಈಗ ನಾರದರು ಹೇಳ್ತಾ ಇದ್ದಾರೆ, ನಿನ್ನ ತಾಯಿ ಹೇಳಿದ ಮಾರ್ಗ ಏನಿದೆ ಅದೇ ಸರಿಯಾದ ಮಾರ್ಗ. ಅವಳು ಹೇಳಿದ್ದು ಸರಿಯಾಗೇ ಇದೆ. ಜನನ್ಯ ಅಭಿಹಿತ ಪಂಥಾಹ, ತಾಯಿಯಿಂದ ಹೇಳಲ್ಪಟ್ಟಂತಹ ಮಾರ್ಗ ಅದೇ ನಿಶ್ರೇಯಸಸ್ಯತೆ, ನಿನ್ನ ನಿಶ್ರೇಯಸ್ಸಿಗೆ ಅದೇ ಒಳ್ಳೆ ದಾರಿ. ಪಂಥ ಅಂದ್ರೆ ದಾರಿ. ಅದರಿಂದ ಭಗವಾನ್ ವಾಸುದೇವ ಪ್ರಣವಾತ್ಮನ
ಭಜ. ವಾಸುದೇವ ರೂಪಿಯಾದ ಭಗವಂತನನ್ನೇ ನೀನು ಆರಾಧನೆ ಮಾಡು. ಅವನೇ ನಿನಗೆ ಅಭೀಷ್ಟವನ್ನು ತಂದು ಕೊಡ್ತಾನೆ. ಅವನನ್ನೇ ನೀನು ಮನಸ್ಸಿನಿಂದ ಅನನ್ಯವಾಗಿ ಭಜನೆ ಮಾಡು ಅಂತ ಇದ್ದಾರೆ. ತತ್ ಪ್ರವಣಾತ್ಮನ ಅಂದ್ರೆ ಅವನಲ್ಲೇ ಮನಸ್ಸನ್ನ ಇಟ್ಟು ಭಜ ಅಂತ ಅರ್ಥ. ತತ್ ಪ್ರವಣಂ ಅಂದ್ರೆ ವಾಸುದೇವನಲ್ಲೇ ಪ್ರವಣ ಅಂದ್ರೆ ಮನಸ್ಸನ್ನ ಇಡೋದು. ಹೀಗೆ ಅವನಲ್ಲೇ ಮನಸ್ಸನ್ನ ಇಟ್ಟು ಏಕಾಗ್ರಚಿತ್ತನಾಗಿ ವಾಸುದೇವ ರೂಪಿಯಾದ ಭಗವಂತನನ್ನ ಧ್ಯಾನ ಮಾಡು ಅಂತ ಇದು ನಾರದರು ಹೇಳುವ ಮಾತು. ಜನನ್ಯಾ ವಿಹಿತ ಪಂಥಾಃ ಸವೈ ನಿಶ್ರೇಯಸಸ್ಯತೆ ಭಗವಾನ್ ವಾಸುದೇವಸ್ತು ಭಜತಂ ಪ್ರವಣಾತ್ಮನಾ ಧರ್ಮಾರ್ಥ ಕಾಮ ಮೋಕ್ಷಾಖ್ಯಂ ಯಯಿಚ್ಛೇತ್ ಶ್ರೇಯ ಆತ್ಮನಃ ಏಕಂ ಹ್ಯೇವ ಹರೇಸ್ತತ್ರ ಕಾರಣಂ ಪಾದಸೇವನಂ. ಹಾಗೆ ನಾರದರು ತಮ್ಮ ಮಾತನ್ನು ಮುಂದುವರಿಸ್ತಾ ಧ್ರುವನಿಗೆ ಹೇಳ್ತಾ ಇದ್ದಾರೆ. ಧರ್ಮಾರ್ಥ ಕಾಮ ಮೋಕ್ಷಾಖ್ಯಂ ಯಹ ಇಚ್ಛೇತ್, ಯಾರು ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಪುರುಷಾರ್ಥವನ್ನ ಇಷ್ಟಪಡ್ತಾನೋ, ತನಗೆ ಈ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳು ಬೇಕು ಅಂತ ಯಾರು ಬಯಸ್ತಾನೋ ಅವನಿಗೆ ಭಗವಂತನ ಹರಿಯ ಚರಣ ಸೇವೆ ಒಂದೇ ಸಾಧನ. ಉಳಿದ ಸಾಧನಗಳೆಲ್ಲ ಗೌಣ. ಕೇವಲ ಭಗವಂತನ ಪಾದ ಸೇವನೆ ಇದೆಯಲ್ಲ, ಅದು ಒಂದೇ ಎಲ್ಲಾ ಪುರುಷಾರ್ಥಗಳಿಗೂ ಸಾಧನ. ಅದು ಧರ್ಮಾರ್ಥ ಕಾಮ ಮೋಕ್ಷಾಖ್ಯಂ ಯಯಿಚ್ಛೇತ್. ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ 4 ಪುರುಷಾರ್ಥಗಳಲ್ಲಿ ಯಾವುದನ್ನ ಯಾರು ಬಯಸಿದರೂ ಕೂಡ ಅದಕ್ಕೆ ಸಾಧನ ಹರೇರೇವ ಪಾದ ಸೇವನಂ ಕಾರಣಂ. ಏಕಂ ಹಿ ಏವ ಅಂತಾರೆ. ಅದು ಒಂದೇ, ಭಗವಂತನ ಪಾದ ಸೇವೆ ಅನ್ನೋದು ಒಂದೇ ಸಾಧನ ಎಲ್ಲದಕ್ಕೂ. ಲೋಕದಲ್ಲಿ ಬೇರೆ ಬೇರೆ ಇಷ್ಟಾರ್ಥಗಳನ್ನು ಪಡಿಲಿಕ್ಕೆ ಬೇರೆ ಬೇರೆ ಸಾಧನಗಳು ಅಂತ ಕೆಲವು ಕಡೆಯಲ್ಲಿ ಪುರಾಣಗಳಲ್ಲಿ ಹೇಳಿರ್ತಾರೆ. ಹಾಗೆ ಲೌಕಿಕವಾದ ಕೆಲವು ಪದಾರ್ಥಗಳಿಗೆ ಬೇರೆ ಬೇರೆ ಸಾಧನಗಳು ಕಂಡಿರಬಹುದು. ಆದರೆ ಎಲ್ಲದಕ್ಕೂ ಒಂದೇ ಸಾಧನ ಯಾವುದಾದ್ರೂ ಇದೆ ಅಂತಾದ್ರೆ, ಎಲ್ಲಾ ಪುರುಷಾರ್ಥಗಳಿಗೂ ಒಂದೇ ಒಂದು ಸಾಧನ. ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋ ಎಲ್ಲ ಪುರುಷಾರ್ಥಗಳಿಗೂ ಒಂದೇ ಒಂದು ಸಾಧನ ಬೇಕು ಅಂತಾದರೆ ಅದು ಒಂದೇ, ಭಗವಂತನ ಪಾದ ಸೇವನೆ. ಏಕಂ ಹಿ ಏವ ಹರೇಹೇ ತತ್ರ ಪಾದ ಸೇವನಂ ಕಾರಣಂ ಅಂತಾರೆ ನಾರದರು. ಭಗವಂತನ ಪಾದ ಸೇವನ ಅಂತನ್ನೋದು ಒಂದೇ ಎಲ್ಲಾ ಪುರುಷಾರ್ಥಗಳಿಗೂ ಸಾಧನ. ಯಾರು ಆ ಪುರುಷಾರ್ಥಗಳನ್ನು ಬಯಸ್ತಾನೋ ಅವನು ಮಾಡಬೇಕಾದದ್ದು ಭಗವಂತನ ಪಾದ ಸೇವನೆ. ಧರ್ಮಾರ್ಥ ಕಾಮ ಮೋಕ್ಷಾಖ್ಯಂ ಯಯಿಚ್ಛೇತ್ ಶ್ರೇಯ ಆತ್ಮನಃ ಏಕಂ ಹ್ಯೇವ ಹರೇಸ್ತತ್ರ ಕಾರಣಂ ಪಾದ ಸೇವನಂ ತತ್ತಾತ ಗಚ್ಚ ಭದ್ರಂ ತೇ ಯಮುನಾಯಾಸ್ತಟಂ ಶುಚಿ ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾ ಹರೇಃ. ಆದ್ರಿಂದ ತಾತ ಅಂತಂದ್ರೆ ಮಗುವೇ, ಭದ್ರಂತೆ ನಿನಗೆ ಒಳ್ಳೇದಾಗ್ಲಿ. ಇದು ನಾರದರು ಮಾಡುವ ಅನುಗ್ರಹ. ಮಗುವಾದ ಧ್ರುವನಿಗೆ ನಾರದರು ಅನುಗ್ರಹ ಮಾಡ್ತಾ ಇದ್ದಾರೆ. ತಾತ ಭದ್ರಂತೆ ನಿನಗೆ ಒಳ್ಳೇದಾಗ್ಲಿ ಅಂತ. ನೀನು ಈಗ ಮಾಡಬೇಕಾದದ್ದೇನು ಅಂದ್ರೆ, ಯಮುನಾಯಾಹ ತಟಂ ಶುಚಿ ಪುಣ್ಯಂ ಮಧುವನಂ.
ಯಮುನಾ ತಟಕ್ಕೆ ಹೋಗು. ಅಲ್ಲಿ ಒಂದು ಮಧುವನ ಇದೆ. ಯಮುನಾ ತೀರದಲ್ಲಿ ಒಳ್ಳೆ ಪವಿತ್ರವಾದ ನಿರ್ಮಲವಾದ ಮಧುವನ ಏನಿದೆ ಅಲ್ಲಿಗೆ ಹೋಗು ಅಂತಾರೆ. ಶುಚಿ ಪುಣ್ಯಂ ಮಧುವನಂ. ಅದು ಯಮುನಾಯಾಹ ತಟಂ ಶುಚಿ ಪುಣ್ಯಂ ಮಧುವನಂ. ಯಮುನಾ ತಟದಲ್ಲಿ ಇರುವ ಶುಚಿಯಾದ ಪುಣ್ಯವಾದ ಮಧುವನ ಅಂತಾರೆ. ಶುಚಿಯಾಗಿದೆ, ಅದು ನಿರ್ಮಲವಾಗಿದೆ, ಮತ್ತು ಪುಣ್ಯಂ ಅಂದ್ರೆ ಪವಿತ್ರವಾಗಿದೆ. ಅಂತಹ ಮಧುವನಕ್ಕೆ ಹೋಗು. ಅಲ್ಲಿ ಹರೇಹೇ ನಿತ್ಯದ ಸಾನ್ನಿಧ್ಯಂ, ಭಗವಂತನ ಸಾನ್ನಿಧ್ಯ ಯಾವಾಗಲೂ ಇರ್ತದಲ್ಲಿ. ನಿತ್ಯ ಭಗವಂತನ ಸಾನ್ನಿಧ್ಯ ಇರ್ತಕ್ಕಂತಹ ಜಾಗ ಅದು, ಆ ಮಧುವನ. ಯಮುನಾ ತಟದಲ್ಲಿರ್ತಕ್ಕಂತಹ ಮಧುವನ, ಅಲ್ಲಿಗೆ ಹೋಗು ಅಂತ ಅವರು ಮಾರ್ಗದರ್ಶನ ಮಾಡಲಿಕ್ಕೆ ಬಂದವರು. ಧ್ರುವನಿಗೆ ಎಲ್ಲಿ ಹೋಗಬೇಕು, ಯಾವ ರೀತಿ ಭಗವಂತನ ಧ್ಯಾನ ಮಾಡಬೇಕು, ಯಾವ ರೀತಿ ಭಗವಂತನನ್ನ ಒಲಿಸ್ಕೊಳ್ಬೇಕು ಅನ್ನೋದನ್ನ ಉಪದೇಶ ಮಾಡಲಿಕ್ಕೆ ಅಂತಾನೆ ಬಂದವರು. ಅದನ್ನೇ ಅವನು ಪ್ರಾರ್ಥನೆ ಮಾಡಿದ, ನನಗೆ ಸರಿಯಾದ ಮಾರ್ಗವನ್ನ ತೋರಿಸ್ರಿ ಅಂತ ಧ್ರುವ ಕೇಳಿದ್ದ. ಸಾಧುವರ್ತ್ಮಮೇ ಅಂತ, ಸಾಧುವರ್ತ್ಮ ನನಗೆ ತೋರಿಸಿಕೊಡಿ ಅಂತ ಆ ವರ್ತ್ಮವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೀನು ಯಮುನಾ ನದಿ ತೀರಕ್ಕೆ ಹೋಗು. ಅಲ್ಲಿ ಪುಣ್ಯತಮವಾದ ನಿರ್ಮಲವಾದ ಮಧುವನ ಇದೆ. ಆ ಮಧುವನದಲ್ಲಿ ಪೂರ್ಣಾನಂದಮಯನಾದ ಹರಿ ಸದಾ ಸನ್ನಿಧಾನದಿಂದ ಇರ್ತಾನೆ. ಅಂತಹ ಒಂದು ಪುಣ್ಯತಮವಾದ ಜಾಗ, ಆ ಜಾಗಕ್ಕೆ ನೀನು ಹೋಗು, ಮಧುವನಕ್ಕೆ ಹೋಗು. ತತ್ತಾತ ಗಚ್ಚ ಭದ್ರಂ ತೇ ಸೌಂಡ್ ಒಂದು ಬರ್ಲತ್ತ. ಗುರುಗಳು ವಾಯ್ಸ್ ಬರ್ತಾ ಇಲ್ಲ. ಹಲೋ ಗುರುಗಳೇ, ಏನು ಕೇಳಿಸ್ತಾ ಇಲ್ಲ ಗುರುಗಳೇ?
ಏನು ಕೇಳಿಸ್ತಾ ಇಲ್ಲ ಆಚಾರ್ಯ. ಇವಾಗ ಈಗ ಕೇಳ್ತಾ ಇದೆ. ಕೇಳಿಸ್ತದೆ ಗುರುಗಳೇ. ಇವಾಗ ಕೇಳಿಸ್ತಾ ಇದೆಯಾ? ಹಾ, ಓಕೆ ಓಕೆ. ನನಗೆ ಕೇಳಿಸ್ತಾ ಇಲ್ಲ ಇವಾಗ. ಇವಾಗ ಕೇಳಿಸ್ತಾ ಇದೆ ಅಂತ ಅನ್ಸುತ್ತೆ. ನಿಮ್ಮ ಮಾತ್ರ ಹಂಗ ಕೇಳತ್ತ ಆಚಾರ್ಯ. ಕೇಳ್ತಾ ಇದೀಯಾ? ಸರಿ. ಎಲ್ಲಿಂದ ಕೇಳಿಸ್ಲಿಲ್ಲ? ನೀವು ಆ ಶ್ಲೋಕ 45 ಶ್ಲೋಕ ಅರ್ಥ ಹೇಳಿಟ್ಟು ಆ ಶ್ಲೋಕನ ಇನ್ನೊಂದ್ರ ರಿಪೀಟ್ ಮಾಡಿದ್ರೆ ಅದು ನಿಂತೋಯ್ತು. ಹಾ, ಅಂದ್ರೆ ಇದು ಈ ಶ್ಲೋಕದ ಅರ್ಥ ಮುಗೀತು ಹಾಗಾದ್ರೆ. ಅರ್ಥ ಮುಗೀತು, ಶ್ಲೋಕ ಹೇಳುವುದಿಲ್ಲ. ಅದೇ ಶಿವೇ ಕಾಳಿಂದ್ಯಾಹ ಸಲಿಲೆ ಅಂದ್ರೆ ಪವಿತ್ರವಾದ ಯಮುನಾ ನದಿಯ ಜಲದಲ್ಲಿ ಅನುಸವನಂ ಸ್ನಾತ್ವ ಅಂದ್ರೆ 3 ಹೊತ್ತು ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನ ಪೂರೈಸಿಕೊಂಡು ಚೈಲಾಜಿನ ಕುಶ ಮೊದಲಾದ ಆಸನಗಳನ್ನ ಕಲ್ಪಿಸಿಕೊಂಡು ಆ ಆಸನದಲ್ಲಿ ಕುತ್ಕೋ ಅಂತ ಹೇಳ್ತಾ ಇದ್ದಾರೆ. 45 ಶ್ಲೋಕ ತನಕ ಹೇಳಿತ್ತು, 46 ಶ್ಲೋಕ ನೀವು ಹೇಳಿದ್ದು ಕೇಳಲೇ ಇಲ್ಲ. ಹೌದಾ? ಇದೇ ಇವಾಗ ಹೇಳಿದ್ದು 46ದ್ದು. ಈ ಶ್ಲೋಕನೇ ಆಗಿಲ್ವಾ? ಆಗಲ್ಲ. ಓಹೋ, ಮತ್ತೆ ಲೇಟ್ ಆಯ್ತಲ್ಲ. ಬಳತ್ತಂದ ಕೇಳಿಸಿಲ್ಲ ಹಾಗಾದ್ರೆ. ಸ್ನಾತ್ವಾನುಸವನಂ ತಸ್ಮಿನ್ ಕಾಳಿಂದ್ಯಾ ಸಲಿಲೆ ಶಿವೆ ಕೃತ್ವೋಚಿತಾನಿ ನಿವಸನ್ ಆತ್ಮನ ಕಲ್ಪಿತಾಸನಃ. ಆ ಯಮುನಾ ನದಿಯಲ್ಲಿ ಹಿಂದೆ ಹೇಳಿದ್ದು, ಯಮುನಾ ನದಿಯ ತೀರಕ್ಕೆ ಹೋಗು, ಮಧುವನಕ್ಕೆ ಹೋಗು ಅಂತ ಹೇಳಿದ್ರು. ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಆ ಯಮುನಾ ನದಿಯಲ್ಲಿ 3 ಹೊತ್ತು ಸ್ನಾನ ಮಾಡಬೇಕು. ಪವಿತ್ರವಾದ ಜಲ ಅದು. ಶಿವೆ ಅಂದ್ರೆ ಪವಿತ್ರವಾದದ್ದು. ಆ ಪವಿತ್ರವಾದ ಯಮುನಾ ನದಿಯ ನೀರಿನಲ್ಲಿ 3 ಹೊತ್ತು ಸ್ನಾನ ಮಾಡಿ ಸಂಧ್ಯಾವಂದನಾದಿ ನಿತ್ಯ ಕರ್ಮಗಳನ್ನ ಪೂರೈಸಿಕೊಂಡು ಚೈಲಾಜನ ಕುಶೋತ್ತರಂ ಅಂತ ಹೇಳಿದ ರೀತಿಯಲ್ಲಿ ಯೋಗ್ಯವಾದ ಆಸನವನ್ನ ಕಲ್ಪಿಸಿಕೊಂಡು ಆ ಆಸನದಲ್ಲಿ ಕುತ್ಕೋ ಅಂತ ಹೇಳ್ತಾ ಇದ್ದಾರೆ. ಸ್ನಾತ್ವಾನುಸವನಂ ತಸ್ಮಿನ್ ಕಾಳಿಂದ್ಯಾ ಸಲಿಲೆ ಶಿವೆ ಕೃತ್ವೋಚಿತಾನಿ ನಿವಸನ್ ಆತ್ಮನ ಕಲ್ಪಿತಾಸನಃ. ಪ್ರಾಣಾಯಾಮೇನ ತ್ರಿವೃತ ಪ್ರಾಣೇಂದ್ರಿಯ ಮನೋಮಲಂ ಶನೈರ್ವ್ಯುದಸ್ಯಾಭಿಧ್ಯಾಯೇನ್ ಮನಸಾ ಗುರುಣಾಂ ಗುರುಂ. ಆಸನವನ್ನ ಪೂರೈಸಿಕೊಂಡು ಅಲ್ಲಿ ಸ್ಥಿರವಾದ ಆಸನದಲ್ಲಿ ಕೂತು ಪ್ರಾಣಾಯಾಮ ಮಾಡಬೇಕು. ಮೊದಲು ತ್ರಿವೃತ ಪ್ರಾಣಾಯಾಮೇನ ಅಂತ ಇದ್ದಾರೆ. ತ್ರಿವೃತ್ ಪ್ರಾಣಾಯಾಮ ಅಂದ್ರೆ 3 ಭಾಗಗಳಿಂದ ಕೂಡಿರ್ತಕ್ಕಂಥದ್ದು ಪ್ರಾಣಾಯಾಮ. ರೇಚಕ, ಪೂರಕ, ಕುಂಭಕ. ಇದು ಪ್ರಾಣಾಯಾಮದ 3 ಭಾಗಗಳು. ಮೊದಲು ರೇಚಕ, ಗಾಳಿಯನ್ನ ಹೊರಗೆ ಬಿಡೋದು. ಆಮೇಲೆ ಪೂರಕ, ಗಾಳಿಯನ್ನ ಒಳಗೆ ತಗೊಳ್ಳೋದು. ಆಮೇಲೆ ಕುಂಭಕ. ಕುಂಭಕ ಅಂತಂದ್ರೆ ಉಸಿರಾಟವನ್ನ ನಿಲ್ಲಿಸಿ ಸ್ಥಗಿತಗೊಳಿಸಿ ಉಸಿರಾಟ ಇಲ್ಲದೆ ಇರೋದು. ಇದು ರೇಚಕ, ಪೂರಕ, ಕುಂಭಕಗಳಿಂದ ಕೂಡಿದ ಪ್ರಾಣಾಯಾಮ. ಇದನ್ನ ತ್ರಿವೃತ ಪ್ರಾಣಾಯಾಮೇನ ಅಂತಂದ್ರು.
ಪ್ರಾಣೇಂದ್ರಿಯ ಮನೋಮಲಂ. ಈ ರೀತಿ ಪ್ರಾಣಾಯಾಮದಿಂದ ಪ್ರಾಣ, ಇಂದ್ರಿಯ ಮತ್ತು ಮನಸ್ಸುಗಳ ದೋಷಗಳನ್ನ ದೂರ ಮಾಡಿಕೊಳ್ಳಬೇಕು. ಶನೈಹಿ ವಿದಸ್ಯ. ಆ ಪ್ರಾಣ ಮತ್ತು ಇಂದ್ರಿಯ ಮನಸ್ಸುಗಳಲ್ಲಿ ಏನೊಂದು ದೋಷ ಇದೆ, ಆ ದೋಷವನ್ನ ದೂರ ಮಾಡಿಕೊಳ್ಬೇಕು. ಇದು 3 ರೀತಿಯಾದ ಮಲ. ಪ್ರಾಣಕ್ಕೆ ಇರುವ ಮಲ ಮತ್ತು ಮನಸ್ಸಿಗೆ ಇರುವ ಮಲ, ಇಂದ್ರಿಯಗಳಿಗೆ ಇರುವ ಮಲ. ಈ 3 ಮಲಗಳನ್ನು ಕೂಡ ನಾವು ಪರಿಹಾರ ಮಾಡಿಕೊಳ್ಬೇಕು, ಶುದ್ಧ ಮಾಡಿಕೊಳ್ಬೇಕು. ಇದನ್ನ ಮಾಡಿಕೊಂಡು ಮೊದಲು ಗುರು ಪರಂಪರೆಯನ್ನ ನಮಸ್ಕಾರ ಮಾಡಬೇಕು. ಮನಸ್ಸಿನಿಂದ ಎಲ್ಲ ಗುರುಗಳನ್ನು, ಆದಿಗುರುಗಳು, ಮೂಲಗುರುಗಳು, ಪರಮಗುರುಗಳು, ಈ ರೀತಿ ಎಲ್ಲ ಗುರು ಪರಂಪರೆಯನ್ನ ಧ್ಯಾನ ಮಾಡಿ ಎಲ್ಲರಿಗೂ ಮೂಲಗುರುವಾದಂತಹ ವೇದವ್ಯಾಸ ದೇವರನ್ನ ಧ್ಯಾನ ಮಾಡಬೇಕು. ಗುರುಣಾಂ ಪ್ರಭವ. ಅವರು ಎಲ್ಲಾ ಗುರುಗಳಿಗೂ ಗುರುಸ್ಥಾನದಲ್ಲಿರ್ತಕ್ಕಂಥವರು ವೇದವ್ಯಾಸ ರೂಪಿಯಾದ ಭಗವಂತ. ಆ ಭಗವಂತನನ್ನ ಧ್ಯಾನ ಮಾಡಬೇಕು. ಗುರುಣಾಂ ಗುರುಂ, ಎಲ್ಲ ಗುರುಗಳಿಗೂ ಗುರು ಆದಂತಹ ಆ ಭಗವಂತನನ್ನ ಧ್ಯಾನ ಮಾಡಬೇಕು. ಇಲ್ಲಿ ಪ್ರಾಣೇಂದ್ರಿಯ ಮನೋಮಲಂ ಅಂತಿದೆ. ಅದನ್ನು ಶನೈಹಿ ವಿದಾಸ್ಯ ಅಂತ ನಿಧಾನವಾಗಿ ಆ ಮಲಗಳನ್ನು ಕಳ್ಕೊಳ್ಬೇಕು. ಅದು ಸುಲಭವಾಗಿ ಹೋಗೋದಿಲ್ಲ. ಅದಕ್ಕೆ ಪ್ರಾಣಾಯಾಮ ಅಂತನ್ನೋದು ಬಹಳ ಶ್ರೇಷ್ಠವಾದ ಮಾರ್ಗ. ಪ್ರಾಣಾಯಾಮ ಮಾಡೋದರಿಂದ 3 ವಿಧವಾದ ಮಲಗಳು ಪರಿಹಾರವಾಗ್ತದೆ. ಅದಕ್ಕೆ ಇಲ್ಲಿ ತ್ರಿವೃತ ಪ್ರಾಣಾಯಾಮೇನ ತ್ರಿವೃತ ಪ್ರಾಣೇಂದ್ರಿಯ ಮನೋಮಲಂ ವಿದಾಸ್ಯ ಅಂತ ಅದನ್ನು 2 ಕಡೆಗೂ ಅನ್ವಯ ಮಾಡ್ಕೊಳ್ಬಹುದು. ವಿಜಯಧ್ವಜ ತೀರ್ಥರು ತ್ರಿವೃತ ಅಂತನ್ನೋದಕ್ಕೆ ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಒಂದು, ಪ್ರಾಣಾಯಾಮದಲ್ಲೇ 3 ವಿಧ ಇದೆ. ರೇಚಕ, ಪೂರಕ, ಕುಂಭಕ ಅಂತ. ಇದು ತ್ರಿವೃತ್. ಈ ರೇಚಕ, ಪೂರಕ, ಕುಂಭಕಗಳಿಂದ ಪ್ರಾಣದ ಮಲವನ್ನು, ಆಮೇಲೆ ಇಂದ್ರಿಯ ಮಲವನ್ನು ಮತ್ತು ಮನಸ್ಸಿನ ಮಲವನ್ನು ಪರಿಹಾರ ಮಾಡ್ಕೊಳ್ಬೇಕು ನಿಧಾನವಾಗಿ ಅಂತ ಒಂದು ಅರ್ಥ. ಆಮೇಲೆ ಇನ್ನೊಂದು 3 ಅಕ್ಷರಗಳು ಅಂತನೂ ಇದೆ. ಪ್ರಾಣಾಯಾಮ 3 ಅಕ್ಷರಗಳಿಂದ ಕೂಡಿದ ಪ್ರಾಣಾಯಾಮ ಅಂತ. ತ್ರಿವೃತ ಪ್ರಾಣಾಯಾಮೇನ ಯ ರ ವ ಎಂಬ 3 ಅಕ್ಷರಗಳು. ಈ 3 ಅಕ್ಷರಗಳಿಂದ ಕೂಡಿದ ಪ್ರಾಣಾಯಾಮದಿಂದ ಅಂತನೂ ವ್ಯಾಖ್ಯಾನದಲ್ಲಿ ಬರೀತಾರೆ ವಿಜಯಧ್ವಜ ತೀರ್ಥರು. ಅಥವಾ ಪ್ರಾಣಾಯಾಮದಿಂದ ಅದನ್ನು ಅಷ್ಟೇ ಇಟ್ಟುಕೊಳ್ಬೇಕು. ತ್ರಿವೃತ ಪ್ರಾಣೇಂದ್ರಿಯ ಮನೋಮಲಂ, ಪ್ರಾಣ ಇಂದ್ರಿಯ ಮನೋಮಲವನ್ನ ಪ್ರಣವದಿಂದ ಕೂಡಿದ ಆ ಒಂದು ಪ್ರಾಣಾಯಾಮ, ಓಂಕಾರ. ಪ್ರಣವಯುಕ್ತೇನ ಪ್ರಾಣಾನಾಂ ಅವಶತ್ವಂ ಇಂದ್ರಿಯಾಣಾಂ ವಿಷಯಾಭಿಮುಖತ್ವಂ ಮನಸಃ ಅನವಸ್ಥಿತತ್ವಂ ಇತಿ ಮಲತ್ರಯಂ ವಿದಾಸ್ಯ ಅಂತ 3 ಮಲಗಳು. ಪ್ರಾಣಕ್ಕೆ ಇರ್ತಕ್ಕಂತಹ ಮಲ ಅಂದ್ರೆ ಅವಶತ್ವ, ನಮ್ಮ ವಶದಲ್ಲಿ ಇಲ್ಲ. ಪ್ರಾಣ ಅಂತನ್ನೋದು ನಮ್ಮ ವಶದಲ್ಲಿ ಇರೋದಿಲ್ಲ. ಅದನ್ನು ನಮ್ಮ ವಶಕ್ಕೆ ತಂದುಕೊಳ್ಳೋದೇನಿದೆ ಅದು ಪ್ರಾಣದ ನೈರ್ಮಲ್ಯ. ಪ್ರಾಣದಲ್ಲಿರುವ ಮಲವನ್ನು ಪರಿಹಾರ ಮಾಡೋದು ಅಂದ್ರೆ ಹಾಗೆ. ಇಂದ್ರಿಯಗಳ ಮಲ ಅಂದ್ರೆ ವಿಷಯಾಭಿಮುಖತ್ವ. ಇಂದ್ರಿಯಗಳು ವಿಷಯ ಪದಾರ್ಥಗಳ ಕಡೆಗೆ ಏನು ತಿರುಗ್ತದೆ ಅದು ಆ ಇಂದ್ರಿಯಗಳಿಗೆ ಇರುವ ಮಲ. ಅದನ್ನು ನಾವು ಪರಿಹಾರ ಮಾಡಿಕೊಂಡು ಆ ಇಂದ್ರಿಯಗಳನ್ನು ಭಗವಂತನ ಕಡೆಗೆ ತಂದುಕೊಂಡ್ರೆ
ಇಂದ್ರಿಯಗಳ ನೈರ್ಮಲ್ಯ ಉಂಟಾಗ್ತದೆ. ಇನ್ನು ಮನಸ್ಸಿನ ನೈರ್ಮಲ್ಯ ಅಂದ್ರೆ ಮನಸ್ಸು ಒಂದು ಕಡೆಯಲ್ಲಿ ನಿಲ್ಲೋದಿಲ್ವಲ್ಲ, ಅದು ಮಲ. ಮನಸಃ ಅನವಸ್ಥಿತಿ. ಮನಸ್ಸು ಒಂದು ಕಡೆಯಲ್ಲಿ ನಿಲ್ಲದೇ ಇರುವಿಕೆ ಅನ್ನೋದು ಮನಸ್ಸಿನ ಮಲ. ಅದನ್ನ ಪರಿಹಾರ ಮಾಡಿಕೊಳ್ಬೇಕು. ಒಂದೇ ಕಡೆಯಲ್ಲಿ ಮನಸ್ಸನ್ನ ತಂದು ನಿಲ್ಲಿಸಬೇಕು. ಇದು ಮನೋನೈರ್ಮಲ್ಯ. ಹೀಗೆ 3 ವಿಧವಾದ ನೈರ್ಮಲ್ಯ: ಪ್ರಾಣ, ಇಂದ್ರಿಯ ಮತ್ತು ಮನಸ್ಸು. ಪ್ರಾಣದ ನೈರ್ಮಲ್ಯ, ಇಂದ್ರಿಯದ ನೈರ್ಮಲ್ಯ ಮತ್ತು ಮನಸ್ಸಿನ ನೈರ್ಮಲ್ಯ. ಹೀಗೆ 3 ವಿಧವಾದ ನೈರ್ಮಲ್ಯಗಳನ್ನ ಕಂಡುಕೊಳ್ಳಬೇಕು. ಅವುಗಳ 3 ವಿಧವಾದ ಮಲವನ್ನ ಶನೈಹಿ ವಿದಾಸ್ಯ, ನಿಧಾನವಾಗಿ ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಮಾಡಿಕೊಂಡು ಆಮೇಲೆ ಗುರುಣಾಂ ಗುರುಂ, ಗುರುಗಳಿಗೂ ಗುರುವಾದ ಎಲ್ಲ ಗುರುಗಳು, ಅಸ್ಮದ್ ಗುರುಗಳಿಂದ ಆರಂಭ ಮಾಡಿಕೊಂಡು, ನಮಗೆ ಉಪದೇಶ ಮಾಡಿದ ಗುರುಗಳಿಂದ ಆರಂಭ ಮಾಡಿಕೊಂಡು ಎಲ್ಲ ಗುರುಗಳ ಪರಂಪರೆಯನ್ನ ಸ್ಮರಣೆ ಮಾಡಿಕೊಂಡು ಕೊನೆಗೆ ಎಲ್ಲಾ ಗುರುಗಳಿಗೂ ಗುರುಸ್ಥಾನದಲ್ಲಿರುವ ಮೂಲ ಗುರುವಾದ ಭಗವಂತನನ್ನ, ವೇದವ್ಯಾಸರ ರೂಪಿಯಾದ ಭಗವಂತನನ್ನ ಧ್ಯಾನ ಮಾಡಬೇಕು. ಇದರಿಂದ ನಾವು ಏನೇ ಕೆಲಸಗಳನ್ನು ಮಾಡಬೇಕಾಗಿದ್ರೂ, ಯಾವುದೇ ಒಂದು ಕಾರ್ಯ ಆರಂಭ ಮಾಡಬೇಕಾಗಿದ್ರೂ ಮೊದಲು ಗುರು ಪರಂಪರೆಯನ್ನು ಸ್ಮರಣೆ ಮಾಡಬೇಕು ಅಂತನ್ನೋದನ್ನ ಸೂಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಗುರುಣಾಂ ಗುರುಂ ಅಂತಿದೆ. ಗುರುಣಾಂ ಗುರುಂ ಅಂತ ಇರಬೇಕು. ಶನೈರ್ವ್ಯುದಸ್ಯ ವಿದ್ಯಾಯೇನ್ ಮನಸಾ ಗುರುಣಾಂ ಗುರುಂ ಅಂತ. ಅಲ್ಲಿ ಗುರುಣಾಂ ಗುರುಂ ಅನ್ನೋದು ನಿಜ. ಅದು ಗುರುಣಾಂ ಗುರುಂ ಅಂತ ಹ್ರಸ್ವ ಬಂದಿದಲ್ಲ, ಅದು ಹ್ರಸ್ವ ಅಂತನ್ನೋದು ಛಾಂದಸ. ಅಲ್ಲಿ ಛಂದಸ್ಸಿಗೆ ಅನುಗುಣವಾಗಿ ಹ್ರಸ್ವವನ್ನ ಹೇಳಿದ್ದಷ್ಟೆ. ನಿಜವಾಗಲೂ ಗುರುಣಾಂ ಅಂತಾನೆ ಶಬ್ದ. ಗುರು ಶಬ್ದದ ಷಷ್ಠಿ ವಿಭಕ್ತಿ ಬಹುವಚನ. ಅದು ಗುರುಣಾಂ ಅಂತಾಗುತ್ತೆ, ಗುರುಣಾಂ ಅಂತ ಆಗೋದಿಲ್ಲ. ಅದು ಛಾಂದಸವಾಗಿ ಹ್ರಸ್ವ ಮಾಡಿದ್ದಾರೆ. ಅದನ್ನ ಯಾದವಾರ್ಯರು ಬರಿತಾ ಇದ್ದಾರೆ. ಹ್ರಸ್ವ ಛಾಂದಸಃ, ಛಂದಸ್ಸಿಗನುಗುಣವಾಗಿ ಅದನ್ನ ಹ್ರಸ್ವ ಮಾಡಿದ್ದಾರಷ್ಟೆ. ಪ್ರಾಣಾಯಾಮೇನ ತ್ರಿವೃತ ಪ್ರಾಣೇಂದ್ರಿಯ ಮನೋಮಲಂ ಶನೈರ್ವ್ಯುದಸ್ಯ ವಿದ್ಯಾಯೇನ್ ಮನಸಾ ಗುರುಣಾಂ ಗುರುಂ. ಸಮಯ ಆಯ್ತಾ? ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳು ಈ ಆದಿಗುರು ಮೂಲಗುರು ಇಬ್ಬರು ಒಂದೇ ವೇದವ್ಯಾಸ ದೇವರಲ್ವಾ? ಹೌದು, ಎಲ್ಲರಿಗೂ ಮೂಲಗುರು ಅವರು. ಆದಿಗುರು ಅಂತ ಹೇಳೋದು ಯಾರನ್ನ ಹೇಳ್ತೇವೆ? ಅವರೇ ಆದಿಗುರುಗಳು. ಮಧ್ವಾಚಾರ್ಯರು ಬ್ರಹ್ಮದೇವರು ಇಲ್ಲ ವಾಯುದೇವರು ಬರೋ ಪರಮಗುರುಗಳು ಆಗುತ್ತಲ್ಲ? ಅಂದ್ರೆ ಜೀವರಿಗೆಲ್ಲ ಆದಿಗುರುಗಳು ಬ್ರಹ್ಮವಾಯುಗಳು. ನಮಗೆಲ್ಲ ಉಪದೇಶಕರು ವಾಯುದೇವರು ಬ್ರಹ್ಮದೇವರೇ. ಅವರಿಗೆ ಉಪದೇಶಕರು ವೇದವ್ಯಾಸ ದೇವರು, ಅವರು ಮೂಲ ಗುರುಗಳು. ಹಾಗರ್ಥ. ಪರಮಗುರುಗಳು ಅಂತಂದ್ರೆ ಗುರುಗಳ ಗುರುಗಳನ್ನ ಪರಮಗುರುಗಳು ಅಂತ ಕರೀತಾರೆ. ನಮಗೆ ಉಪದೇಶ ಮಾಡಿದವರು ಗುರುಗಳು, ಅವರ ಗುರುಗಳಿದ್ದಾರಲ್ಲ ಅವರನ್ನ ಪರಮಗುರುಗಳು ಅಂತ ಕರೀತಾರೆ. ಸರಿ. ನನಗೆ 2 ಪ್ರಶ್ನೆ ಆಚಾರ. ಸೊ ಈ ಗುರುಗಳಲ್ಲಿ ಒಂದು ನಾವು ಶ್ರೀ ಗುರುಪ್ಯೋ ನಮಃ, ಪೂರ್ವ ಗುರುಪ್ಯೋ ನಮಃ ಅಂತಾರೆ. ಅದು ಏನ್ ಬರ್ತಾ, ಅದು ಏನರ್ಥ ಬರ್ತದೆ? ಪೂರ್ವ ಗುರುಭ್ಯೋ ನಮಃ ಅಂದ್ರೆ ಹಿಂದಿನ ಗುರುಗಳು ಅಂತ ಅರ್ಥ. ಎಲ್ಲ ಟೋಟಲಿ ಆಗಿ ಹೇಳೋದು. ಶ್ರೀ ಗುರುಭ್ಯೋ ನಮಃ ಅಂದ್ರೆ ನಮಗೆ ಉಪದೇಶ ಮಾಡಿದ ಗುರುಗಳು. ಪೂರ್ವ ಗುರುಭ್ಯೋ ನಮಃ ಅಂದ್ರೆ ಹಿಂದಿನ ಎಲ್ಲಾ ಗುರುಗಳನ್ನು ಸೇರಿ ಒಟ್ಟಿಗೆ ಹೇಳೋದು ಪೂರ್ವ ಗುರುಭ್ಯೋ ನಮಃ ಅಂತ.
ಆಕ್ಚುಲಿ ಅದು ಹಂಗಲ್ಲ. ಪರಮಗುರುಭ್ಯೋ ನಮಃ ಅನ್ಬೇಕು. ಗುರುಭ್ಯೋ ನಮಃ ಆದ್ಮೇಲೆ ಪರಮಗುರುಭ್ಯೋ ನಮಃ, ಆಮೇಲೆ ಮೂಲ ಗುರುಭ್ಯೋ ನಮಃ. ಈ ಯಾರಾವ ಹೇಳಿಲ್ಲ ನೀವು, ನಾವು ಈ ಪಾಪಪುರುಷ ವಿಸರ್ಜನೆ ಮಾಡೋ ಅಂತೆಲ್ಲ ಎಂ ರಂ ವಂ ಹೇಳಿದ್ದ ನಾವು ಮಾಡ್ತಾ ಇದ್ವಿ. ಹೌದು, ಎಂ ಎಂಬುದು ವಾಯು ಬೀಜ, ರೈಟ್? ವಾಯು ಬೀಜ. ರಂ ರಮ್ ಅನ್ನೋದು ಅಗ್ನಿ ಬೀಜ, ವಂ ಓಂ ಅನ್ನೋದು ವರ್ಣ ಬೀಜ, ರೈಟ್? ಹೌದು. ಸೊ ಇದಕ್ಕೆಲ್ಲ ಲಿಂಕ್ ಇದೆಯಾ? ಇದು ಬೇರೆ ಇದು ಇಲ್ಲಿ ಬಂದು ಅಲ್ಲ, ಆದ್ರೆ ಅದರಿಂದ ಕೂಡಿದ ಪ್ರಾಣಾಯಾಮ ಮಾಡಬೇಕು ಅಂತ ಹಾಗೆ ಅಭಿಪ್ರಾಯ. ಅದನ್ನು ಸೇರಿಸ್ಕೊಳ್ಬೇಕು ಅಂತ. ಪ್ರಾಣಾಯಾಮ ಮಾಡುವಾಗ ಭೂತೋಚ್ಚಾಟನೆ ಮಾಡಿ ಆಮೇಲೆ ಪ್ರಾಣಾಯಾಮ. ಸರಿ, ಈ ಆತ್ಮನ್ ಶಬ್ದಕ್ಕೆ ಈ ನಾವು 43 ಸಲ ಆತ್ಮಗ ಮನಸ್ಸು ನಾವು ನೋಡಿರೋ, ಆಮೇಲೆ ಬಂದು 44ರಲ್ಲಿ ಬಂದು ಆತ್ಮನಗ ಒಂದು ದೇವರು ನೋಡಿರೋ, ರೈಟ್? ಈ 46 ಆತ್ಮ ಶಬ್ದಕ್ಕೆ ಏನ್ ಅರ್ಥ ನಿಮಗೆ? 46 46 ಮೂರು ವೇಳೆ ಸ್ನಾನ ಮಾಡುವಕ್ಕೋ ಕೃತ್ವೋಚಿತಾನಿ ನಿವಸನ್ ಆತ್ಮನಃ ಕಲ್ಪಿತಾಸನಃ ಅಂತ, ಅಲ್ಲಿ ತನ್ನ ಅಂತ ಅರ್ಥ. ಆತ್ಮನಃ ಆಸನ, ತನ್ನ ಆಸನವನ್ನ ಸರಿ ಮಾಡ್ಕೊಳ್ಬೇಕು ಅಂತ, ಇಲ್ಲಿ ತಾನು ಅಂತ ಅರ್ಥ ಅಲ್ಲಿ ಆತ್ಮ ಅಂದ್ರೆ. ಈ ಆತ್ಮನ ಶಬ್ದಕ್ಕೆ 8 ವಿಧವಾದ ಅರ್ಥ ಇದೆ ನಿಮಗೆ. ಆತ್ಮಕ್ಕೆ ಅನೇಕ ಅರ್ಥಗಳಿದ್ದಾವೆ. ಅದೇನು ಕೋಶದಲ್ಲಿ ಸಿಕ್ಕಾದ, ಎಲ್ಲಿ ಸಿಕ್ಕಾದ? ಕೋಶದಲ್ಲೇ ಸಿಗತ್ತೆ, ಕೋಶದಲ್ಲೂ ಸಿಗತ್ತೆ. ಪ್ರಧಾನವಾಗಿ ಆತ್ಮ ಶಬ್ದಕ್ಕೆ ಅರ್ಥಗಳನ್ನ ಶಾಸ್ತ್ರವೇ ಬೇರೆ 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 ಕಡೆಯಲ್ಲಿ ಅಲ್ಲಲ್ಲಿ ಹೇಳಿದ್ದಾರೆ. ಪುರಾಣಗಳಲ್ಲಿ ಅಲ್ಲಲ್ಲಿ ಅದಕ್ಕೆ ಅರ್ಥಗಳನ್ನ ಬೇರೆ ಬೇರೆ ಅರ್ಥವನ್ನ ಬರೆದಿದ್ದಾರೆ. ಅದನ್ನ ಕೆಲವು ಕೋಶದಲ್ಲಿ ಸಂಗ್ರಹ ಮಾಡಿ ಬರೆದಿರ್ತಾರೆ, ಕೆಲವು ಕೋಶದಲ್ಲಿ ಇರೋದಿಲ್ಲ. ಆದ್ರೆ ಅನೇಕ ಅರ್ಥಗಳಿದ್ದಾವೆ ಆತ್ಮ ಶಬ್ದಕ್ಕೆ. ಈ 44ನೇ ಶ್ಲೋಕ ಏನು ಅನ್ವಯ ಮಾಡಿರ್ತಾರೆ? ಯಹ ಧರ್ಮಾರ್ಥ ಕಾಮ ಮೋಕ್ಷ ಇಚ್ಛೇತ್ ಶ್ರೇಯ ಆತ್ಮನಃ. ಯಹ ಆತ್ಮನಃ ಅಂದ್ರೆ ತನಗೆ, ಅಲ್ಲಿ ತಾನು, ಅಲ್ಲಿ ಆತ್ಮ ಅಂದ್ರೆ ತಾನು ಅಂತ ಅರ್ಥ. ಯಹ ಯಾರು, ಆತ್ಮನಃ ತನಗೆ, ಧರ್ಮಾರ್ಥ ಕಾಮ ಮೋಕ್ಷಾಖ್ಯಂ ಧರ್ಮಾರ್ಥ ಕಾಮ ಮೋಕ್ಷ ಎಂಬ ಪುರುಷಾರ್ಥಗಳನ್ನ ಇಚ್ಛೇತ್ ಶ್ರೇಯ, ಮೋಕ್ಷಾಖ್ಯಂ ಶ್ರೇಯ, ಶ್ರೇಯಸ್ಸನ್ನ ಅಂದ್ರೆ ಪುರುಷಾರ್ಥವನ್ನ ಇಚ್ಛೇತ್ ಇಚ್ಛೆ ಪಡ್ತಾನೋ, ತತ್ರ ಆ ವಿಷಯದಲ್ಲಿ ಪಾದಸೇವನಂ ಭಗವಂತನ ಹರೇಹೇ ಪಾದಸೇವನಂ ಏಕಂ ಹಿ ಏವ ಕಾರಣಂ ಅಂತ ಅನ್ವಯ. ಸೊ ಅಲ್ಲಿ ಆತ್ಮನಾಗ ತನ್ನ ಇಟ್ಟಬೇಕು, ಅಲ್ಲಿ ಬಂದು ತನ್ನ 2 ಸಲದಲ್ಲಿ ತನ್ನ, 1 ಸಲದಲ್ಲಿ ಮನಸ್ಸು. ಇನ್ನೊಂದು ಕಡೆಗೆ ಎಲ್ಲಿ ಮನಸ್ಸು? 43ರಲ್ಲ, ಪ್ರವಣಾತ್ಮನ ಅಲ್ಲಿ ಮನಸ್ಸು. ಕರೆಕ್ಟ್. ಆಯ್ತಾಯ್ತು. ನಮಸ್ಕಾರ ಗುರುಗಳೇ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.